ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್ ವೆಸ್ಟೀಸ್. ಸೊ ಇದು ತುಂಬಾ ಖುಷಿ ಆಗುತ್ತೆ. ಸೊ ಇವತ್ತು ಗೋವಾ ಬೀಚ್ ಅಲ್ಲಿ ಇದೀವಿ, ರಾಲಿ ಕ್ರಾಶ್ ಗೆ ಬಂದಿದೀವಿ. ಸೊ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಂದ್ಬಿಟ್ಟು ಜಾಕೀರ್ ಅಂತ ಹೇಳಿ. ಸೊ ನನ್ನ ಬಗ್ಗೆ ನಾನು ಪರಿಚಯ ಮಾಡ್ಕೊಂತೀನಿ. ಸೊ ರೈಟ್, ವೆಸ್ಟೀಸ್ ಗೆ ಬರ್ಲಾರ್ಕಿಂತ ಮುಂಚೆ ನಮ್ಮ ಫ್ಯೂಚರ್ ಹೆಂಗಿತ್ತು ಅಂತ ಹೇಳಿದ್ರೆ ತುಂಬಾ ಸ್ಟ್ರಗಲ್ ಇತ್ತು. ಸೊ ಒಂದು 2-3 ವರ್ಷದಿಂದಗಡೆ ಸೊ ನನ್ನ ಫ್ಯೂಚರ್ ಯಾವ ರೀತಿ ಅಂತ ಹೇಳಿದ್ರೆ ಜೀವನ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಇತ್ತು. ಫ್ಯೂಚರ್ ಏನಂದ್ರೆ ಗೊತ್ತಿರಲಿಲ್ಲ. ಸೊ ಇದೇ ಒಂದ್ 4 ವರ್ಷದಿಂದಗಡೆ ನನ್ನ ಫ್ರೆಂಡ್ ಕೈಲಿಂದ ವೆಸ್ಟೀಸ್ ಅಂತಕ್ಕಂತ ಒಂದು ಅವಕಾಶ ಸಿಕ್ತು. ಸೊ ನನಗೂ ಕೂಡ ಸ್ಟಾರ್ಟಿಂಗ್ ಲಿಂದ ಬಿಸ್ನೆಸ್ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇತ್ತು. ಬಿಕಾಸ್ ಏನಕ್ಕೋಸ್ಕರ ಅಂದ್ರೆ ಇವತ್ತು ಸುಮಾರು ಜನ ಇವತ್ತು ಬಿಸ್ನೆಸ್ ಅಲ್ಲಿ ಡೆವಲಪ್ಮೆಂಟ್ ಆಗಿದ್ದಾರೆ. ಸೊ ನಾನ್ ನೋಡ್ತಾ ಇರ್ಬೇಕಾದ್ರೆ ನನ್ನ ಮೈಂಡ್ ಅಲ್ಲಿ ಒಂದು ರನ್ ಆಗ್ತಾ ಇತ್ತು. ಸೊ ಇವತ್ತು ರೋಡ್ ಪತಿ ಆಗ್ಬೇಕಂದ್ರೆ ಬಿಸ್ನೆಸ್ ಅಲ್ಲೇ, ಕರೋಡಪತಿ ಆಗ್ಬೇಕಂದ್ರೆ ಬಿಸ್ನೆಸ್ ಅಲ್ಲೇ, ಯಾವ್ದಾದ್ರು ಬಿಸ್ನೆಸ್ ಮಾಡೋಣ ಅಂತೇಳಿ ನಾನು ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಹೊಲದಲ್ಲಿ ಟ್ರ್ಯಾಕ್ಟರ್ ಹೊಡಿತಾ ಇರ್ಬೇಕಾದ್ರೆ ನಾನು ಬಿಸ್ನೆಸ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೆ. ಬಟ್ ಹೊರಗಡೆ ಬಿಸ್ನೆಸ್ ಅಲ್ಲಿ ತುಂಬಾ ಕಷ್ಟ. ಯಾಕಂದ್ರೆ ಹೊರಗಡೆ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಇರುತ್ತೆ, ರಿಸ್ಕ್ ಇರುತ್ತೆ, ಟಾರ್ಗೆಟ್ ಇರುತ್ತೆ, ಪ್ರೆಷರ್ ಇರುತ್ತೆ, ಕಾಂಪಿಟೇಷನ್ ಇರುತ್ತೆ. ಸೊ ಹೊರಗಡೆ ತುಂಬಾ ಕಷ್ಟ ಆಗುತ್ತೆ. ಯಾವ್ದಾದ್ರು ಒಂದು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಇಲ್ಲ ಬಿಸ್ನೆಸ್ ಸಿಕ್ಕರೆ ಮಾಡೋಣ ಅಂತೇಳಿ ಕಾಯ್ತಾ ಇರ್ಬೇಕಾದ್ರೆ 4 ವರ್ಷದಿಂದಗಡೆ ನನ್ನ ಫ್ರೆಂಡ್ ಕಲ್ಲಿಂದ ವೆಸ್ಟೀಸ್ ಅಂತಕ್ಕಂಥ ಅಪಾರ್ಚುನಿಟಿ ಸಿಕ್ತು. ಈ ಒಂದು ಬಿಸ್ನೆಸ್ ಬಗ್ಗೆ ಕ್ಲಾರಿಟಿ ತಗೊಂತಾ ಇರ್ಬೇಕಾದ್ರೆ ಈ ಬಿಸ್ನೆಸ್ ಬಗ್ಗೆ ಪಿನ್ ಟು ಪಿನ್ ಪ್ಲಾನ್ ಕೇಳಿದಾಗ ನನ್ನ ಮೈಂಡ್ ಅಲ್ಲಿ ಒಂದೇ ಒಂದು ಬಂತು, ಈ ಬಿಸ್ನೆಸ್ ಅಲ್ಲಿ ರಿಸ್ಕ್ ಇಲ್ಲ, ಟಾರ್ಗೆಟ್ ಇಲ್ಲ, ಪ್ರೆಷರ್ ಇಲ್ಲ, ಕಾಂಪಿಟೇಷನ್ ಇಲ್ಲ, ಇನ್ವೆಸ್ಟ್ಮೆಂಟ್ ಇಲ್ಲ. ಬಟ್ ಈ ಬಿಸ್ನೆಸ್ ಅಲ್ಲಿ 0 ಲಿಂದ ಹೀರೋ ಲೆವೆಲ್ ಗೆ ಬೇರೆ ಬೇರೆ ಗೊತ್ತಾಯ್ತು. ಅಲ್ಲಿಂದ ಐಡಿ ಕ್ರಿಯೇಟ್ ಮಾಡಿ ಈ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ವಿ. ಸೊ ನಿಜವಾಗ್ಲೂ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ತುಂಬಾ ಸ್ಟ್ರಗಲ್ ಪಟ್ವಿ. ಬಿಕಾಸ್ ಏನಕ್ಕೋಸ್ಕರ ಅಂದ್ರೆ ಹೊರಗಡೆ ಜನಕ್ಕೆ ಹೇಳ್ತಾ ಹೋದ್ರೆ ನಂಬಲಿಲ್ಲ. ಜನ ಹೇಳ್ತಾ ಇದ್ರಿ ಇಂಥವೆಲ್ಲ ಫ್ರಾಡ್ ಇದಾವೆ, ಇಂಥವೆಲ್ಲ ವರ್ಕೌಟ್ ಆಗಲ್ಲ ಅಂತ ಹೇಳಿ ಜನ ಹೇಳ್ತಾ ಇರ್ಬೇಕಾದ್ರೆ ಏನಕ್ಕೋಸ್ಕರ ಅಂದ್ರೆ ವೆಸ್ಟೀಸ್ ಬರ್ಲಾರ್ಕಿಂತ ಮುಂಚೆ ನಾನು ಹೊಲದಲ್ಲಿ ಕೆಲಸ ಮಾಡ್ಕೊಂತ ಟ್ರ್ಯಾಕ್ಟರ್ ಹೊಡ್ತಾ ಇರ್ಬೇಕಾದ್ರೆ ಸೊ ಟ್ರ್ಯಾಕ್ಟರ್ ಹೊಡ್ಕೊಂತ ಬಿಸ್ನೆಸ್ ಮಾಡೋಣ ಅಂತೇಳಿ ಪಾರ್ಟ್ ಟೈಮ್ ಆಗಿ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇರ್ಬೇಕಾದ್ರೆ ಎಷ್ಟೋ ಜನಕ ವೆಸ್ಟೀಸ್ ಬಗ್ಗೆ ಪ್ಲಾನ್ ಹೇಳಕ್ ಹೋದಾಗ ಜನ ನನ್ಗೆ ಕೆಳಗಿಂದ ಮೇಲೆ ನೋಡ್ತಾ ಇದ್ರು. ಕಾರಣ ಏನಂದ್ರೆ ಹೊಲದಲ್ಲಿ ಟ್ರ್ಯಾಕ್ಟರ್ ಹೊಡ್ತಿರ್ಬೇಕಾದ್ರೆ ಲುಂಗಿ ಉಟ್ಕೊಂಡು ಟ್ರ್ಯಾಕ್ಟರ್ ಓಡಿಸ್ತಾ ಇದ್ವಿ. ಆದ್ರೆ ವೆಸ್ಟೀಸ್ ಬಂದ್ಮೇಲೆ ಸೂಟು ಬೂಟ್ ಹಾಕೊಂಡು ಜನರಿಗೆ ಪ್ಲಾನ್ ಹೇಳಕ್ ಹೋದ್ರೆ ಜನ ಕಾಮೆಂಟ್ ಮಾಡ್ತಾ ಇದ್ರು, ನೀವು ಹೊಲದಲ್ಲಿ ಟ್ರ್ಯಾಕ್ಟರ್ ಹೊಡ್ತಾ ಇದ್ರೆ ನಮ್ಗೆ ಲಕ್ಷಾನುಗಟ್ಟಲೆ ದುಡ್ಡು ಕೊಡ್ಸಕ್ ಪ್ಲಾನ್ ಹೇಳ್ತಾ ಇದ್ರೆ ಅಂತ ಹೇಳಿ ಜನರ ಬಗ್ಗೆ ತಲೆ ಕೆಡಿಸಲಿಲ್ಲ. ಬಟ್ ನನ್ನ ಮೈಂಡ್ ಅಲ್ಲಿ ಒಂದಿತ್ತು, ಜೀವನದಲ್ಲಿ ಸಾಧನೆ ಅಂದ್ರೆ ಯಾವ ರೀತಿ ಇರ್ಬೇಕಂತ ಹೇಳಿ ಕರೆದ್ರೆ ಇವ್ನು ಉದ್ಧಾರ ಆಗಲ್ಲ ಅನ್ನಂತ ವ್ಯಕ್ತಿಗಳು ಒಂದು ಕಾಲದಲ್ಲಿ ನಮ್ಗೆ ಉದಾಹರಣೆ ಹೇಳ್ಬೇಕು. ಆ ಮಟ್ಟಕ್ಕೆ ನಾನು ಸಾಧನೆ ಮಾಡ್ಬೇಕಂತೇಳಿ ಈ ಬಿಸ್ನೆಸ್ ನ 2 ರಿಂದ 3 ವರ್ಷ ಸೀರಿಯಸ್ ಆಗಿ ತಗೊಂಡ್ವಿ. ಸರ್ ಹೊಲದಲ್ಲಿ ಟ್ರ್ಯಾಕ್ಟರ್ ಹೊಡಿತಾ ಇರ್ಬೇಕಾದ್ರೆ ಇವತ್ತು ತುಂಬಾ ಸ್ಟ್ರಗಲ್ ಪಡ್ತಾ ಇದ್ವಿ. ವೆಸ್ಟೀಸ್ ಅಲ್ಲಿ 2 ವರ್ಷ ಕೆಲಸ ಮಾಡಿಗೋಸ್ಕರ ಫಸ್ಟ್ ಮಂತ್ ಇನ್ಕಮ್ ನನ್ನ ಮನೆಗೆ ನಾನು ಪ್ರಾಡಕ್ಟ್ ಬಳಕೆ ಮಾಡಿದಾಗ 250 ರೂಪಾಯಿ ಬಂತು. ಜನಕ್ಕೆ ಹೇಳ್ತಾ ಹೋದಾಗ ಇವತ್ತು ವೆಸ್ಟೀಸ್ ಅಲ್ಲಿ ಗ್ರೌಂಡ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ವೆಸ್ಟೀಸ್ ಅಲ್ಲಿ ಲಾಸ್ಟ್ ಮಂತ್ ಇನ್ಕಮ್ ಬರೋಬ್ಬರಿ 1,19,700 ಸಂಸ್ಥೆ ತಗೊಂತಾ ಇದ್ದೀನಿ. ಸೊ ಒಂದು ಕಾಲ ಇತ್ತು ಸರ್ ಹೊಲದಲ್ಲಿ ಟ್ರ್ಯಾಕ್ಟರ್ ಹೊಡಿತಾ ಇರ್ಬೇಕಾದ್ರೆ ಟೂರಲ್ಲಿ ಸ್ಟೀರಿಂಗ್ ತಿರ್ತಾ ಇದ್ವಿ. ಆದ್ರೆ 2 ವರ್ಷ ವೆಸ್ಟೀಸ್ ಅಲ್ಲಿ ಕೆಲಸ ಮಾಡ್ತಾ ನನ್ನ ಮೇಲೆ ನಾನು ಬಿಲ್ ಬಿಟ್ಟಿರೋದಕ್ಕೋಸ್ಕರ 2 ಬದಲಾವಣೆ ಆಗಿದ್ದಾವೆ. 4 ವರ್ಷದಿಂದ ಬಿಸಿಲಲ್ಲಿ ಟ್ರ್ಯಾಕ್ಟರ್ ಹೊಡ್ತಾ ಇದ್ವಿ. ಇವತ್ತು ವೆಸ್ಟೀಸ್ ಅಲ್ಲಿ AC ಕಾರಲ್ಲಿ ಕುಂತ್ಕೊಂಡು ಸ್ಟೀರಿಂಗ್ ತಿರ್ಗ ಲೆವೆಲ್ಗೆ ಇವತ್ತು ನಮ್ಮನ್ನ ವೆಸ್ಟೀಸ್ ಕರ್ಕೊಂಡ್ ಬಂದಿದೆ. ಜಸ್ಟ್ 2 ವರ್ಷ ನಿಮ್ಮ ಮೇಲೆ ನಿಮಗೆ ಬಿಲ್ ಇರ್ಲಿ. ಈ ಒಂದು ಬಿಸ್ನೆಸ್ ನ ಸೀರಿಯಸ್ ಆಗಿ ತಗೊಳ್ರಿ, ಅತಿ ದೊಡ್ಡ ಮಟ್ಟಿಗೆ ನೀವು ಡೆವಲಪ್ಮೆಂಟ್ ಆಗೋದು. ಸೊ ಒಂದು ಕಾಲ ಇತ್ತು ಸರ್, ನಿಜವಾಗಿ ಮಾತು ತುಂಬಾ ತಲೆ ನಾನು ಹೇಳ್ತಾ ಇದ್ದೀನಿ, ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತೀನಿ. ಸರ್ 4 ವರ್ಷದಿಂದ ಹೊಲದಲ್ಲಿ ಟ್ರ್ಯಾಕ್ಟರ್ ಹೊಡ್ತಾ ಇರ್ಬೇಕಾದ್ರೆ ಯಾವ್ದಾದ್ರು ಫ್ಲೈಟ್ ಬಂತು ಅಂತ ಹೇಳ್ತಾರೆ ಟ್ರ್ಯಾಕ್ಟರ್ ಬಂದ್ ಮಾಡಿ ಟೇಪ್ ಬಂದ್ ಮಾಡಿ ಟಾಪಿನ ಮೇಲೆ ಏರಿ ಫ್ಲೈಟ್ ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ನಿಂತು ನೋಡ್ತಾ ಇದೀವಿ. ಆದ್ರೆ ವೆಸ್ಟೀಸ್ ಅಲ್ಲಿ 2 ವರ್ಷ ಕೆಲಸ ಮಾಡೋದಕ್ಕೋಸ್ಕರ ನಾನ್ ಫ್ಲೈಟ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿ ಉಸ್ತಾದ್ ಸರ್ ಕುಂತ್ಕೊಂಡಿದ್ರು. ಉಸ್ತಾದ್ ಸರ್ ಒಂದ್ ಮಾತು ಹೇಳ್ದ, ಸರ್ 2 ವರ್ಷದಿಂದ ಹೊರಗಡೆ ನಿಂತಾಗ ಕೆಳಗೆ ನಿಂತು ಮೇಲೆ ನೋಡಿದ್ರೆ ಎಲ್ಲ ಕಾಣ್ತಾ ಇತ್ತು. ಇವತ್ತು ವೆಸ್ಟೀಸ್ ಅಲ್ಲಿ ಕೆಲಸ ಮಾಡೋದಕ್ಕೋಸ್ಕರ ಮೇಲೆ ನಿಂತು ನೋಡೋಣ ಕೆಳಗಡೆ ಏನ್ ಕಾಣ್ತಂದ್ರೆ ಸರ್ ಒಂದ್ ಅರ್ಥ ಮಾಡ್ಕೊಳ್ರಿ, ಟ್ರ್ಯಾಕ್ಟರ್ ಮೇಲೆ ನಿಂತ್ಕೊಂಡ್ರೆ ಫ್ಲೈಟ್ ಕಾಣ್ತಾ ಇತ್ತು. ಆದ್ರೆ ವೆಸ್ಟೀಸ್ ಅಲ್ಲಿ 2 ವರ್ಷ ಕೆಲಸ ಮಾಡೋದಕ್ಕೋಸ್ಕರ ಫ್ಲೈಟ್ ಮೇಲೆ ನಿಂತ್ಕೊಂಡ್ರೆ ಕೆಳಗಡೆ ಟ್ರ್ಯಾಕ್ಟರ್ ಕಾಣ್ತಾ ಇಲ್ಲ. ಆ ಲೆವೆಲ್ ಇವತ್ತು ನಮ್ಮನ್ನ ವೆಸ್ಟೀಸ್ ಕರ್ಕೊಂಡು ಹೋಗಿದೆ. ಜಸ್ಟ್ 2 ವರ್ಷ ವೆಸ್ಟೀಸ್ ಮೇಲೆ ಬಿಲೀವ್ ಇಡ್ರಿ. ಸೊ ನಿಮ್ ಮೇಲೆ ಬಿಲೀವ್ ಇಡ್ರಿ, ದೊಡ್ಡ ಮಟ್ಟಿಗೆ ಗ್ರೋತ್ ಆಗ್ಬೋದು. ಇವತ್ತಿದು ನಮ್ಮ ಸಣ್ಣ ಅಚೀವ್ಮೆಂಟ್. ಸೊ ಕಂಪನಿ ಕೈಲಿ ಥೈಲ್ಯಾಂಡ್ ಬಂದಿದ್ವಿ, ಕಂಪನಿ ಕೈಲಿಂದ ಕಾರ್ ತಗೊಂಡಿದ್ವಿ. ಒಂದು ಕಾಲ ಇತ್ತು ನಾವು ಕಾರ್ ತಗೊಂಡ್ರೆ ಸಾಕಂತ ಆಲೋಚನೆ ಮಾಡ್ತಾ ಇದೀವಿ. ಬಟ್ ಇವತ್ತು ನನ್ನ ಕೆಳಗಡೆ ಇಬ್ಬರಿಗೆ ಕಾರು ಕೊಡಿಸಿದೀನಿ. ಸೊ ಜೊತೆಗೆ ಇವತ್ತು ನನ್ನ ಕೈ ಸುಮಾರು ಜನ ಡೆವಲಪ್ಮೆಂಟ್ ಆಗಿದ್ದಾರೆ. ಜಸ್ಟ್ 2 ವರ್ಷ ನಮ್ ಜೊತೆ